ರಾಜ್ಯಾದ್ಯಂತ ಹೃದಯಾಘಾತದಿಂದ ಸರಣಿ ಸಾವುಗಳಾಗ್ತಾ ಇರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಹೃದಯಾಘಾತಕ್ಕೆ ಸರಣಿ ಸಾವು, ಜನರಲ್ಲಿ ಆತಂಕ ವಿಪರೀತವಾಗಿ ಹೆಚ್ಚಿದೆ. ಒಂದ್ ರೀತಿ ಸಮೂಹ ಸನ್ನಿ ಅಂತೀವಲ್ಲ, ಆ ಥರದ ನೈಜ ಉದಾಹರಣೆ ನಮಗೆ ಹೃದ್ರೋಗದ ಆಸ್ಪತ್ರೆಗಳಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಎಲ್ಲರೂ ಕೂಡ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಹಾರ್ಟ್ ಫಸ್ಟ್ ತೋರಿಸ್ಕೊಳ್ಳೋಣ ಅಂತ ಬರ್ತಾ ಇದ್ದಾರೆ. ಇದರ ಪರಿಣಾಮ ಜನಸಾಗರವೇ ಕಂಡು ಬರ್ತಾ ಇದೆ. ಹೃದಯ ಸಂಬಂಧಿ ಸಮಸ್ಯೆಗಳ ತಪಾಸಣೆಗೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಜನ. ಹೊರರೋಗಿ ವಿಭಾಗಕ್ಕೆ 2,000 ಮಂದಿ ಆಗಮನ, 2,000 ಜನ. ಮಧ್ಯಾಹ್ನ ಆದರೂ ಕೂಡ ಜನರ ಕ್ಯೂ ಕರಗ್ತಾನೇ ಇಲ್ಲ. ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲಾ ವಯೋಮಾನದ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಎಲ್ರಿಗೂ ಕೂಡ ಒಂದು ಪ್ಯಾನಿಕ್ ಮೋಡ್ ಆಕ್ಟಿವೇಟ್ ಆಗ್ಬಿಟ್ಟಿದೆ. ಎಲ್ಲಿ ಏನಾಗುತ್ತೋ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ. ಒಂದು ECG ಮಾಡೋಣ ಅಥವಾ ಟುಡಿ ಎಕೋ ಮಾಡಿಸೋಣ, ಎಂಜಿಯೋಗ್ರಾಮ್ ಮಾಡಿಸೋಣ ಅಂತ ಹೇಳಿ ಬಂದಿರೋರ ಸಂಖ್ಯೆ ಅದು. OPD ಪೇಷಂಟ್ಸು. ಮತ್ತಿದು ವಿಪರೀತ ಪ್ರೆಷರ್ಗೆ ಡಾಕ್ಟರ್ಸ್ ಕೂಡ ಒಳಗಾಗ್ತಾರೆ. ಯಾಕಂದ್ರೆ ಹೃದ್ರೋಗದ ಆಸ್ಪತ್ರೆ ಆದರೂ ಕಾರ್ಡಿಯೋಲಾಜಿಸ್ಟು ಮತ್ತೆ ಅಲ್ಲಿ ಚೆಕ್ ಮಾಡುವಂತಹ ಸ್ಕ್ಯಾನ್ ಮಾಡುವಂತಹ ಸಿಬ್ಬಂದಿಗಳಿಗೆ ವಿಪರೀತ ಪ್ರೆಷರು. 2,000 ಜನರನ್ನು ಹ್ಯಾಂಡ್ಲ್ ಮಾಡೋದು ಅಂದ್ರೆ ಸುಮ್ಮನೆ ಮಾತಲ್ಲ ಅದು. ಮನೆ ಕೋರಮಂಗ್ಲ, ಕೆಲಸ ಮಾಡೋದು ಐಜಿಪುರ. ಏನಾಗಿದೆ? ಸ್ವಲ್ಪ ಕೈ ಎಲ್ಲ ನೋವು ಬರ್ತಾ ಇದೆ ಸರ್, ಅದಕ್ಕೋಸ್ಕರ ಬಂದೆ. ನಾವು ಶಿಡ್ಲಘಟ್ಟ ತಾಲೂಕಿಂದ, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ನಾನು 3ನೇ ಸತಿ ಬಂದಿದ್ದೀವಿ. ಹಾರ್ಟ್ ಪೇಷಂಟ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ನಾವು ಒಪ್ಕೊಂಡಿಲ್ಲ. ಚೆಕಪ್ ಬಂದಿದ್ದೀವಿ ಸರ್. ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಎಷ್ಟು ವರ್ಷ? ಒಂದು 32. ಓಕೆ. ಎಲ್ಲಿಂದ ಬಂದಿರೋದು? ಚಿಕ್ಕಜಾಜೂರು. ಏನಿಲ್ಲ ಸರ್, ಇದು 2ನೇ ಸಲ ಚೆಕಪ್ಗೆ ಬರ್ತಾ ಇರೋದು. ಫಸ್ಟ್ಗೆ ನಮಗೆ ಒಂದು ಸಲ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಸೊ ಈಗ 2ನೇ ಸಲ ಚೆಕಪ್ಗೆ ಬಂದಿದ್ದೀನಿ ಸರ್. ನೋಡಿ, ಇತ್ತೀಚೆಗೆ ಆಗ್ತಾ ಇರುವಂತಹ ಹೃದಯಾಘಾತದ ಪ್ರಕರಣಗಳು, ಗಟ್ಮುಟ್ಟಾಗಿದ್ದವರು, ಚೆನ್ನಾಗಿದ್ದವರು ಎಲ್ಲರೂ ಕೂಡ ಹಠಾತ್ ನಿಧನವನ್ನು ಹೊಂದ್ತಾ ಇರೋದ್ರಿಂದ ಆಲ್ಮೋಸ್ಟ್ ಇಂಡಿಯಾದೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ 30% ಅಷ್ಟು ಜನರಿಗೆ ಹೃದಯಾಘಾತ ಆಗುತ್ತಲ್ಲ, ಅವರಿಗೆ ವಾರ್ನಿಂಗ್ ಸಿಂಪ್ಟಮ್ಸೇ ಇರಲ್ವಂತೆ. ಈಗ ಹೃದ್ರೋಗ ತಜ್ಞರು ಹೇಳ್ತಾರಲ್ಲ, ನಿಮಗೆ ವಿಪರೀತ ಸುಸ್ತನ್ಸೋದು, ತಲೆನೋವು ಬರೋದು, ಜಾ ಲೈನಲ್ಲಿ ಪೇನ್ ಬರೋದು, ಅದೆಲ್ಲ ಇಲ್ಲವೇ ಇಲ್ಲದೆ ಆಗ್ತಿರೋದ್ರಿಂದ ಜನ ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಅನೇಕ ಸಚಿವರು, ಆರೋಗ್ಯ ಸಚಿವರು ಇರ್ಬೋದು, ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ಬೋದು, ಅವರೆಲ್ಲರೂ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ರಾಜ್ಯದ ಜನ ಆತಂಕ ಪಡೋದು ಬೇಡ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ. ಯುವಕರು ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡಿಕೊಳ್ಳಿ, ಗುಟ್ಕಾ, ಮದ್ಯಪಾನ, ಧೂಮಪಾನವನ್ನೆಲ್ಲ ಬಿಟ್ಟು ಬಿಡಿ, ಸಾಧ್ಯ ಆದರೆ ಅವಾಯ್ಡ್ ಮಾಡಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಬಿಕಾಸ್ ಹಾರ್ಟ್ ಅಟ್ಯಾಕ್, BP, ಶುಗರ್, ಸ್ಟ್ರೋಕ್ ಇದೆಲ್ಲವೂ ಕೂಡ ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆಗಳು. ಹೀಗಾಗಿ ಜೀವನ ಶೈಲಿ ಬದಲಾಗದೆ ಈ ಆತಂಕದ ತೂಗುಗತ್ತಿಯಿಂದ ನಮ್ಮನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಮಾತಿನ ತಾತ್ಪರ್ಯ. ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 15 ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ 450 ಇರೋ OPD 650 ಆಗಿದೆ. 50% ಇನ್ಕ್ರೀಸ್ ಆಗಿದೆ. ಥ್ರೂಔಟ್ ಸ್ಟೇಟ್ ಜಾಸ್ತಿ ಆಗಿದೆ. ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಟ್ಕೊಂಡು ಬರ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ ಅಂತ. ದಯವಿಟ್ಟು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ, ಇದೇನೋ ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು. ಅದು ಇಲ್ಲಿವರೆಗೆ ICMR ಆಗಲಿ, ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೆ ಏನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಯಾವುದೂ ಆ ರೀತಿ ಇಲ್ಲ, ಇನ್ನೂ ರಿಸರ್ಚ್ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೊಂದು, ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು. ಒಂದು ಕಮಿಟಿಯನ್ನು ಮಾಡಿದ್ದೀವಿ, ಎಲ್ಲ ಡೆತ್ಸನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಅದು ನಡೀತಾ ಇದೆ. ಅದು ಬಂದ ಮೇಲೆ ನಾವು ಸ್ಪಷ್ಟೀಕರಣ